ಹಲವಾರು ಅಮಾನುಷ ಕೃತ್ಯಗಳನ್ನ ಮಾಡಿ ಮಾನಸಿಕ ರೋಗಕ್ಕೆ ಒಳಗಾದಂತಹ ಕ್ರಿಮಿನಲ್ ರೋಗಿಗಳ ಮುಖವನ್ನು ನೋಡದೆ ಅವರನ್ನ ಸಂಪೂರ್ಣವಾಗಿ ಗುಣಪಡಿಸಿದಂತಹ ಕತೆ ಗೊತ್ತಾ? ಹಾಯ್, ಮೈ ಸೆಲ್ಫ್ ರೂಪಾ ಬಸವರಾಜ್, ಹೀಲರ್ ಅಂಡ್ ಕೌನ್ಸಿಲರ್ ಅಂಡ್ ದ ಫೌಂಡರ್ ಆಫ್ ಶಮನಿಕ್ ವರ್ಲ್ಡ್. ನಾನು ಹೀಗೆ ಹೇಳಕೊಟ್ಟಿರೋದು ಹವಾಯಿ ದ್ವೀಪದ ರೋಮಾಂಚನಕಾರಿ ಕಥೆ. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸ್ಟಾಫ್ ಆಲ್ಮೋಸ್ಟ್ ಟೈಮ್ ರಜೆಯಲ್ಲಿ ಇರ್ತಿದ್ರು, ಅಥವಾ ಯಾವುದೇ ರೀತಿ ಹೇಳಿದ್ರೆ ಟ್ರಾನ್ಸ್ಫರ್ ಆಗ್ತಿದ್ರು ಅಥವಾ ರಿಸೈನ್ ಮಾಡಿ ಹೋಗ್ತಿದ್ರು. ಅಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಹಲವಾರು ರೀತಿಯಾದಂತಹ ಸ್ಟಾಫ್ ಭಯ ಬೀಳ್ತಿದ್ರು. ಕೇವಲ ಮಾನಸಿಕವಾಗಿ ಧೈರ್ಯವಾಗಿದ್ದಂತಹ ವ್ಯಕ್ತಿಗಳು ಮಾತ್ರ ಕೆಲಸ ಮಾಡ್ತಿದ್ರು. ಅಲ್ಲಿಯ ಪರಿಸ್ಥಿತಿ ಡಾಕ್ಟರ್ ಹ್ಯೂಲೆನ್ ಹೋಗೋಕ್ಕಿಂತ ಮುಂಚೆ ಎಷ್ಟು ಭೀಕರವಾಗಿತ್ತು ಅಂದ್ರೆ, ಪ್ರತಿಯೊಬ್ಬ ಪೇಷಂಟ್ ಅನ್ನು ಕೈಗಳಿಗೆ ಹಾಗೂ ಕಾಲ್ಗಳಿಗೆ ಬೇಡಿಗಳಿಂದ ಬಂಧಿಸಿರ್ತಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಹ್ಯೂಲೆನ್ ಅಲ್ಲಿ ಕಾಲಿಡ್ತಾರೆ. ಅಲ್ಲಿಯ ಪರಿಸ್ಥಿತಿ ನೋಡ್ತಾರೆ, ಅಲ್ಲಿಯ ಸ್ಟಾಫ್ಗಳ ಒಂದು ಭೀಕರ ಅನುಭವವನ್ನ ಕೇಳ್ತಾರೆ. ಅನ್ಕೊಂತಾರೆ, ಆಸ್ ಅ ಹೀಲರ್ ಐ ವಾಂಟ್ ಟು ಹೀಲ್ ದಿಸ್. ಆ ಮಾನಸಿಕ ರೋಗಿಗಳ ಎಲ್ಲ ರೆಕಾರ್ಡ್ಸ್ ಗಳನ್ನ ತರಿಸ್ಕೊಳ್ತಾರೆ. ಅವನು ಓದ್ತಾ ಅವ್ರಿಗೆ ಏನ್ ಫೀಲ್ ಆಗ್ತದೆಯೋ ಗಮನಿಸ್ತಾರೆ. ಅಲ್ಲಿ ಓಡಾಡ್ತಿರ್ಬೇಕಾದ್ರೆ, ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಅಥವಾ ಅದ್ರಿಂದ ಹರ್ಟ್ ಮೇಲೆ ಅವ್ರಿಗೆ ಯಾವ ತರ ಫೀಲ್ ಆಗ್ತದೆ ಪ್ರತಿಯೊಂದನ್ನು ಗಮನಿಸ್ತಾ ಹೋಗ್ತಾರೆ. 3 ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಯು ಡೋಂಟ್ ಬಿಲೀವ್, ಅವರು ಒಬ್ಬ ಖೈದಿ ಜೊತೆನೂ ಕೂಡ ಮಾತಾಡಿರಲ್ಲ. ಆದ್ರೆ 3 ವರ್ಷ ಕಳೆಯೋ ಹೊತ್ತಿಗೆ ಅಲ್ಲಿ ಏನ್ ಬದಲಾವಣೆ ಆಗಿರ್ತದೆ ಅಂತಂದ್ರೆ, ಪ್ರತಿಯೊಬ್ಬ ಖೈದಿನೂ ಸುಧಾರಣೆ ಆಗ್ತಾನೆ ಮಾನಸಿಕವಾಗಿ. ಅವ್ರಗಳಿಗೆ ಹಾಕಿರುವಂತಹ ಬೇಡಿಯನ್ನ ತೆಗಿಲಾಗ್ತದೆ. ಯಾಕಂದ್ರೆ ಅವರು ಸ್ಟಾಫ್ ಜೊತೆ, ಇನ್ನೊಬ್ಬ ಪೇಷಂಟ್ ಜೊತೆ ಉತ್ತಮ ರೀತಿಯಲ್ಲಿ ವ್ಯವಹರಿಸೋಕೆ, ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕುಟುಂಬದವರು ಅವ್ರನ್ನ ಮೀಟ್ ಆಗ್ಲಿಕ್ಕೆ ಬರ್ತಾರೆ. ಅದ್ರ ಜೊತೆಗೆ ಇಂಡೋರ್ ಔಟ್ಡೋರ್ ಗೇಮ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಗೆ ಬರುವಂತಹ ಪೇಷಂಟ್ಗಳ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. 3 ವರ್ಷಗಳ ಅವಧಿಯಲ್ಲಿ ಆ ಇಡೀ ಹಾಸ್ಪಿಟಲ್ ಅನ್ನ ಮುಚ್ಚುವಂತ ಪ್ರಸಂಗ ಬರ್ತದೆ. ಬಿಕಾಸ್ ದೇರ್ ವೇರ್ ನೋ ಪೇಷಂಟ್ಸ್. ಡೌಟು ಬರ್ತಿರ್ಬಹುದು, ಆಶ್ಚರ್ಯನೂ ಆಗ್ತಿರ್ಬಹುದಲ್ಲ. ಯು ಹ್ಯಾವ್ ಟು ಬಿಲೀವ್ ಬಿಕಾಸ್ ದಿಸ್ ಇಸ್ ಟ್ರೂ. ಇದನ್ನ ಜೋ ವಿಟಾಲಿ ಅವರ ದ ಝೀರೋ ಲಿಮಿಟ್ಸ್ ಅನ್ನೋ ಬುಕ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅವರು ಖುದ್ದಾಗಿ ಡಾಕ್ಟರ್ ಹ್ಯೂಲೆನ್ ಅವರನ್ನ ಮೀಟ್ ಆಗಿ ಆ ಅನುಭವಗಳನ್ನ ನೋಡಿದ್ದಾರೆ. ಹಾಗೆ ಹವಾಯಿ ದ್ವೀಪದ ತುಂಬೆಲ್ಲ ಅವರ ಒಂದು ಖ್ಯಾತಿ ಓಡಾಡ್ತಿತ್ತು. ಹೇಗೆ ಅವ್ರು ಮಾಡಿದ್ರು? ರೋಗಿಗಳನ್ನ ಮುಟ್ದೆ, ರೋಗಿಗಳನ್ನ ನೋಡ್ದೆ. ಇಸ್ ಇಟ್ ಪಾಸಿಬಲ್? ಅಫ್ಕೋರ್ಸ್ ಇಟ್ಸ್ ಪಾಸಿಬಲ್. ಅವರು ಒಂದು ಇಂಪಾರ್ಟೆಂಟ್ ಆದಂತಹ ಸಿಂಪಲ್, ಯಾರು ಬೇಕಾದಂದ್ರೂ ಮಾಡಬಹುದಾದಂತ ಹೀಲಿಂಗ್ ಟೆಕ್ನಿಕ್ ಅನ್ನ ಅನ್ವಯಿಸಿದ್ರು. ಅಂಡ್ ಆ ಮೂಲಕ ಅವರು ಇಡೀ ರೋಗಿಗಳ ವಾರ್ಡ್ ಅನ್ನ ಗುಣಪಡಿಸಿದ್ರು. ಫಾರ್ ಯುವರ್ ಸರ್ಪ್ರೈಸ್, ಈ ಸಿಂಪಲ್ ಹೀಲಿಂಗ್ ಮೆಥಡ್ ಅನ್ನ ನೀವು ನಿಮ್ ಯಾವುದೇ ಪ್ರಾಬ್ಲಮ್ಸ್ ಆದ್ರೂ ಅಪ್ಲೈ ಮಾಡಬಹುದು. ಅಂಡ್ ಇಟ್ ವರ್ಕ್ಸ್ 100% ಶೋರ್. ಇಫ್ ಯು ವಾಂಟ್ ಟು ಲರ್ನ್ ದಿಸ್ ಈಸಿ ಅಂಡ್ ಎಫೆಕ್ಟಿವ್ ಹೀಲಿಂಗ್ ಟೆಕ್ನಿಕ್, ಯು ಹ್ಯಾವ್ ಟು ಜಾಯಿನ್ ಜುಲೈ 22 ವೆಬಿನಾರ್. ಅದರಲ್ಲಿ ನಾನು ನಿಮ್ಗೆ ಎಫೆಕ್ಟಿವ್ ಆದಂತಹ ಹೀಲಿಂಗ್ ಟೆಕ್ನಿಕ್ಸ್ ಗಳನ್ನ ಮತ್ತು ನಿಮ್ ಸಮಸ್ಯೆಗೆ ಮೂಲ ಕಾರಣ ಏನೋ ಅದನ್ನ ತಿಳ್ಕೊಳ್ಳೋದು ಹೇಗೆ, ಅದನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಡೋಂಟ್